ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಾರೆ ಪ್ರತಿಯೊಬ್ಬರನ್ನು ದೇವರ ಹೇರಾಳವಾಗಿ ಆಶೀರ್ವದಿಸಲಿ. ಹೌದು, ಈ ಸಂದರ್ಭ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆ ಆ ದೇವರೇ, ಅಪ್ಪ ಇವತ್ತು ಒಳ್ಳೆಯ ಸಭೆಗಾಗಿ ಸ್ತೋತ್ರ ತಂದೆ ಆ ದೇವರು. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪನ ಸನ್ನಿಧಿಯಲ್ಲಿ ಎನ್ನಿದಂತೆ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ವೇಳೆ ನೋಡುತ್ತಿರೋ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ತಂದೆ ಆ ದೇವರು ಈ ದಿನ ಜೀವನ ವಾಕ್ಯ ನಮ್ಮೊಬ್ಬೊಬ್ಬರ ಬಿಡುಗಡೆಯಾಗಿ ಮಾರ್ಪಡಲು ಕರ್ತನೆ. ತಂದೆ ಆ ದೇವರು ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಸ್ವಾಮಿ. ಅಪ್ಪ ನೀನು ಆಳ್ವಿಕೆ ಮಾಡುವ ರಾಜ, ಆದಿನ ಅಂತ್ಯದವರು ನಿನ್ನ ಸಾನ್ನಿಧ್ಯ ನಿನ್ನ ಪ್ರಸ್ತುತದಲ್ಲಿ ನಮ್ಮನ್ನು ಮರೆಮಾಚು ರಾಜ. ಈ ದಿನದಲ್ಲಿ ಸ್ವಾಮಿ ಅಪ್ಪ ಕರ್ತನ ದೇವರು ಅನೇಕ ಜನಗಳು ಅಪ್ಪ ಬಾಧೆಗಳಿಂದ, ಕಷ್ಟಗಳಿಂದ, ವೇದನೆಗಳಿಂದ ಮುಂಜಾನೆ ಎದುರಿಸೋಕ್ಕೂ ಶರೀರದಲ್ಲಿ ಬಲಯತೆಯಿಂದ ಜೀವಿಸುವರುಂಟು ಕರ್ತನೆ. ಈ ಮುಂಜಾನೆ ವೇಳೆ ನಿನ್ನ ಜೀವನ ವಾಕ್ಯ ಕೇಳುವವರ ಜೀವಿತದಲ್ಲಿ ಒಂದು ಮಾರ್ಪಾಟು ಉಂಟಾಗಿ ಅಪ್ಪ ಒಂದು ಬದಲಾವಣೆ ಉಂಟಾಗಿ ನೀನು ಬಲಪಡಿಸು ರಾಜ. ಅದಕ್ಕಾಗಿ ಈ ಜೀವನ ವಾಕ್ಯಕ್ಕೆ ಎಲ್ಲರೂ ಸಮರ್ಪಿಸಿ ನನ್ನನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಮಾನಸಿಕ ಯಾವುದು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆ ವ್ಯಕ್ತಪಡಿಸು ಸ್ವಾಮಿ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ. ಅದಿನ ಅಂತ್ಯದು ನಿನ್ನ ಮೈ ಕೃಪೆಯಲ್ಲಿ ನಡೆಸು ರಾಜ. ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ವಂದನೆ ಸಲ್ಲಿಸ್ತಾನೆ. ಮತ್ತೊಂದು ಬಾರಿ ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಂತೋಷವಾಗಿದ್ದರೆ ನಾನು ಭಾವಿಸ್ತೀನಿ. ಯಾವುದು ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. 1 ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯ ತೆಗೆದಿರೋದಿ. ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಧ್ಯಾನಿಸುವುದಾದರೆ, ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಈ ದಿನದಲ್ಲಿ ಪ್ರತಿಯೊಬ್ಬರನ್ನು ನಮ್ಮೊಬ್ಬೊಬ್ಬರನ್ನು ಸಹ ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ಈ ಒಂದು ವಾಕ್ಯ ನೋಡುವಾಗ ಪ್ರತಿಯೊಬ್ಬರನ್ನು ದೇವರು ಕರೆದಿದ್ದಾರೆ. ನಾವು ಅನ್ಕೊಂಬೋದು ದೇವರು ಅವರು ಕರೆದಿದ್ದಾರೆ ಇವ್ರಿಗೂ. ಅದಕ್ಕಾಗಿ ಇದನ್ನು ಕೇಳ್ಪಡೋ ವಾಕ್ಯ ಪ್ರಕಾರ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಅನುಗ್ರಹಿಸುತ್ತೇನೆ ಅಂತ ಮಾತ್ರ ದೇವರೇ. ಪ್ರಿಯ ದೇವರ ಮಗುವೆ, ಪ್ರತಿಯೊಬ್ಬರನ್ನು ತಾಯಿಯ ಗರ್ಭದಲ್ಲಿರುವಾಗಲೂ ಆತನ ಉದ್ದೇಶದ ಪ್ರಕಾರ, ಆತನ ಚಿತ್ತದ ಪ್ರಕಾರ ಆರಿಸಿಕೊಂಡಿದ್ದಾರೆ. ಆದರೆ ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುವಾಗ ಬರುವಂಥ ಪರಿಸ್ಥಿತಿಗಳನ್ನು ನೋಡಿ ದೇವರು ಕರೆದಿರುವಂಥ ಉದ್ದೇಶವನ್ನು ನಾವು ಮರೆತು ಹೋಗ್ತೀವಿ. ಅದಕ್ಕಾಗಿ ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ಯಾರು ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ. ಇದರಿಂದ ದೇವರೇ, ಅನೇಕ ಜನಗಳು ದೇವರೇ, ಈ ನನ್ನ ಬಾಧೆ ನಿನ್ನ ಕೇಳಿಸ್ತಿಲ್ವಾ, ಈ ನನ್ನ ಪರಿಸ್ಥಿತಿ ನನಗೆ ಗೊತ್ತಾಗ್ತಿಲ್ವಾ, ದೇವರೇ ನನ್ನನ್ನೇ ಯಾಕೆ ಬದುಕಿಸಿದ್ಯಾ, ನನ್ನನ್ನೇ ಯಾಕೆ ಜೀವಿಸಿದ್ಯಾ, ನನ್ನ ಕುಟುಂಬದಲ್ಲಿ ಇನ್ನೂ ಏಳಿಗೆ ಇಲ್ಲ, ನನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ ಆಗಿಲ್ಲ, ನನ್ನ ಗಂಡನ ಜೀವಿತದಲ್ಲಿ ಒಂದು ಬದಲಾವಣೆ ಆಗಿಲ್ಲ, ನನ್ನ ಆತ್ಮಿಕ ಜೀವಿತದಲ್ಲಿ ಒಂದು ಬದಲಾವಣೆ ಆಗಿಲ್ಲ ಅಂತ ಅನೇಕರು ದೇವರ ಹತ್ರ ಪ್ರಶ್ನೆ ಮಾಡಿ ಪ್ರಾರ್ಥಿಸುತ್ತಿರುವುದುಂಟು. ಆ ರೀತಿ ಪ್ರಾರ್ಥಿಸುವುದಾದರೆ ಪ್ರಿಯ ದೇವರ ಮಗುವೆ, ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ನಿನ್ನನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಸೆಕೆಂಡು ಬಲಪಡಿಸ್ತಾರೆ. ಈ ಲೋಕದಲ್ಲಿ ನಿನ್ನನ್ನು ಬಲಪಡಿಸೋದಕ್ಕೆ ಸ್ವಂತದವರು ಇಲ್ಲದೇ ಇರ್ಬೋದು, ನಿನ್ನ ಒಳ ಹುಟ್ಟಿದವರು ಇಲ್ಲದೇ ಇರ್ಬೋದು, ಸ್ನೇಹಿತರು ಇಲ್ಲದೇ ಇರ್ಬೋದು. ನಿನ್ನನ್ನು ಕರೆದಾತನು ನಿನ್ನನ್ನು ಬಲಪಡಿಸಲು ಸಿದ್ಧವಾಗಿದ್ದಾನೆ. ಆದರೆ ಈ ದಿನದಲ್ಲಿ ನೋಡುವುದಾದರೆ ಪ್ರತಿಯೊಂದು ದೇವರ ಮಕ್ಕಳು ದೇವರು ಕರೆದಂಥ ಉದ್ದೇಶವನ್ನು ಮರೆತು ಈ ಲೋಕದ ಆಸೆ ಪಾಸೆಗಳಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ನೋಡುವುದಾದರೆ ಪ್ರತಿಯೊಬ್ಬರು ಕೊಡಲ್ಪಟ್ಟ ಒಂದು ದೇವರ ಉದ್ದೇಶ, ದೇವರ ಸೇವೆಯನ್ನು ನಾವು ಮಾಡುವವರಾಗಿರಬೇಕು. ಆದರೆ ಪ್ರಿಯ ದೇವರ ಮಗುವೆ, ಜನಗಳಿಗೆ ಭಯಪಟ್ಟು, ಜನಗಳನ್ನು ನೋಡಿ ಭಯಬಿಟ್ಟು ಈ ದಿನದಲ್ಲಿ ಜೀವಿಸುತ್ತಿರುವುದುಂಟು. ಪ್ರಿಯ ದೇವರ ಮಗುವೆ, ನೀನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ನನ್ನ ಕರ್ತನ ದೇವರು ಮಾತು ಕಾರ್ಯ ಮಾಡಲು ಸಿದ್ಧವಾಗಿದ್ದಾನೆ. ಈ ಮುಂಜಾನೆ ವೇಳೆ ಅದಕ್ಕಾಗಿ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಬಾಧೆ ಪಡ್ತಾ ಇರ್ಬೋದು,
ನೀನು ಒಂದು ಅನಾರೋಗ್ಯದ ಶರೀರದಲ್ಲಿ ಒಂದು ಬಲಹೀನತೆಯಿಂದ ಬಾಧೆ ಬರ್ತಾ ಇರ್ಬೋದು, ವೇದನೆಯಿಂದ ಬಾಧೆ ಪಡ್ತಾ ಇರ್ಬೋದು, ಶರೀರ ಒಂದು ನಡ್ಕೋ. ಅನೇಕ ಕಾಲದಿಂದಲೂ ಒಬ್ಬರು ಸಿಸ್ಟರ್ ಫೋನ್ ಮಾಡಿದ್ರು, ನನಗೆ ಶರೀರ ಪೂರ್ತಿ ನಡ್ಕಾಗುತ್ತೆ ಅಂತ. ಪ್ರಿಯ ದೇವರ ಮಗುವೆ, ನಿಮ್ಮ ಶರೀರದಲ್ಲಿ ನಡುಗಾಗ್ತಿರ್ಬೋದು, ನಿಮ್ಮ ಶರೀರದ ಯಾವುದೇ ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು. ತಂದೆ ದೇವರು ತಾನೇ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಇದುವರೆಗೂ ಬಾಧೆ ಪಟ್ಟಿದ್ರ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಈ ಲೋಕದಲ್ಲಿ ಯಾರು ಈ ರೀತಿ ಹೇಳೋಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವರ ಮಗುವೆ, ನೀನು ಬಾಧೆಯಲ್ಲಿರುವಂಥ ಸಂದರ್ಭದಲ್ಲಿ, ನೀನು ದುಃಖದಿರುವಂಥ ಸಂದರ್ಭದಲ್ಲಿ, ಕಣ್ಣೀರಿಂದಿರುವಂಥ ಸಂದರ್ಭದಲ್ಲಿ ಅನೇಕರು ಚುಚ್ಚಿ ನಿನ್ನ ಕಣ್ಣೀರು ಬರ್ಸೋಕ್ಕೆ ನೋಡ್ತಾರೆ ಹೊರತು ನಿಮ್ಮ ಕಣ್ಣೀರನ್ನು ಒರೆಸಿ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ನಿಮ್ಮನ್ನು ಬಲಪಡಿಸುವೆನು ಅಂತ. ಈ ಲೋಕದಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟು ಬೇರೆ ಯಾರಿಂದನೂ ಸಾಧ್ಯವಿಲ್ಲ. ಅದರಿಂದ ಪ್ರಿಯ ದೇವ್ರ ಮಗುವೆ, ನಿನ್ನ ಪರಿಸ್ಥಿತಿಗಳಲ್ಲಿ ಮನುಷ್ಯನ ನೋಡಬೇಡ, ನಿನ್ನ ಪರಿಸ್ಥಿತಿಗಳಲ್ಲಿ ನೆಂಟರನ್ನು ನೋಡಬೇಡ. ನಿನ್ನ ಒಂದು ಬಾಧೆ ಪಡುವಂಥ ಸಂದರ್ಭದಲ್ಲಿ ಬೇರೆಯವರು ನನಗೆ ಬಂಧಿಸುವ ಸಹಾಯ ಮಾಡ್ತಂತ ಬೇರೆಯವ್ರನ್ನ ನಂಬಬೇಡ. ಅದಕ್ಕಾಗಿ ದೇವರು ತಾನೇ, ನೀವು ಸ್ವಲ್ಪ ಕಾಲ, ಹಲ್ಲೆಲೂಯಾ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ಇದರಿಂದಲೇ ಸಭೆಗೆ ಹೋಗ್ತಾ ಇರ್ಬೋದು, ಸಭೆಗಳಲ್ಲಿ ನಿಮ್ಮ ಸಂಗಡ ಚೆನ್ನಾಗಿ ಸ್ನೇಹಿತರಾಗಿರ್ತಾರೆ, ಅವರೇ ಎರಡು ಮಾತುಗಳಿಂದ ನಮ್ಮ ಹೃದಯ ಒಡೆದೋಗೋ ಥರ ಮಾತಾಡ್ತಾರೆ. ಇದರಿಂದಲೇ ದೇವ್ರ ಮಕ್ಕಳೇ, ದೇವ್ರನ್ನ ತಿಳಿಯದೆ ಅನೇಕರು ಬೇರೆಯವ್ರ ಮನಸ್ಸು ನೋವಾಗುವಾಗೆ ಜೀವಿಸ್ತಾ ಇರ್ತಾರೆ. ಅದಕ್ಕಾಗಿ ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ನನ್ನನ್ನು ನಿನ್ನ ದೇವರು ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾರೆ ಎಂಬ ತಿಳುವಳಿಕೆ ನಮಗಿರಬೇಕಿದ್ದಲ್ಲಿ, ನನ್ನನ್ನು ಇಲ್ಲೋಕದಲ್ಲಿ ಎಲ್ಲರೂ ಕೈ ಬಿಟ್ಟಿರ್ಬೋದು, ಪರಲೋಕದೆಂಬ ನಿತ್ಯ ಬಾಧ್ಯತೆಗೆ ಮಾತ್ರವೇ ಆ ಒಂದು ನಿತ್ಯ ಪ್ರಭಾವಕ್ಕೆ ಕರೆದು ಕೃಪಾಪೂರ್ಣದ ದೇವರು ತಾನೇ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಮ್ಮ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾ ಇದ್ದಾರೆ. ನಿಮ್ಮ ಬಾಧೆ ಪಡುವಂಥ ವಿಷಯಗಳಿಂದ ನೀನು ನಂಬುವುದಾಗಿ ಮುಂಜಾನೆ ವೇಳೆಯಲ್ಲಿ ದೇವರ ಮಗುವೆ, ನೀನು ಬಾಧೆ ಪಡುವಂಥ ವಿಷಯದ ಮೇಲೆ ದೊಡ್ಡ ಬಿಡುಗಡೆ ತಂದೆ ದೇವರು ಕೊಡುವಾತನಾಗಿದ್ದಾನೆ. ನೀನು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಈ ಮುಂಜಾನೆ ವೇಳೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ಈ ದಿನದಲ್ಲಿ ಯಾರ್ಯಾರು ಬಾಧೆಯಿಂದ ಬಳಲ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕರ್ತನಾದ ದೇವರು ಹೇಳ್ತಾ ಇದ್ದಾನೆ, ನೀನು ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ, ಈ ಮುಂಜಾನೆ ವೇಳೆಯಲ್ಲಿ ಒಂದು ಯೋಗ್ಯ ಸ್ಥಿತಿಗೆ, ಎಲ್ಲರೂ ನೋಡಿ ನಿಂದಿಸುವರ ಮಧ್ಯದಲ್ಲಿ ನಿನ್ನ ಕಾರ್ಯವನ್ನು ನಡೆಸಿ ನಿನ್ನ ಜೀವಿತದಲ್ಲಿ ಯೋಗ್ಯ ಸ್ಥಿತಿಗೆ ನನ್ನ ಕರ್ತನ ನಡೆಸುವಾತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಜೀವಿತಕ್ಕೆ, ಆತನ ಹಸ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಡೋಣ. ಯಾಕಂದರೆ ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ಕರೆದಿದ್ದಾರೆ. ಮಾತ್ರವಲ್ಲದೆ ಪ್ರಿಯ ದೇವ್ರ ಮಗುವಿಗೆ ನಮ್ಮ ಜೀವಿತ ಎಲ್ಲ ಬಾಧೆಗಳಿಂದ ಆತನ ಬಿಡಿಸಿ ಯೋಗ್ಯ ಸ್ಥಿತಿಗೆ ಕರೆದಿದ್ದಾನೆ. ಮಾತ್ರವಲ್ಲದೆ ನಮ್ಮನ್ನು ನಿಲ್ಲಿಸಿ ಯೋಗ್ಯ ಸ್ಥಿತಿಯಲ್ಲಿ ನಿಲ್ಲಿಸಿ ಬಲಪಡಿಸಿದ್ದಾನೆ. ಈ ಲೋಕದಲ್ಲಿ ಯಾರಿಂದವೂ ಸಹ ಸಾಧ್ಯವಿಲ್ಲ. ಅದಕ್ಕಾಗಿ ಮುಂಜಾನೆ ವೇಳೆ ಪ್ರಿಯ ದೇವ್ರ ಮಗುವೆ, ಯಾರಾದರೂ ಬಾಧೆಯಲ್ಲಿ ನರಳುತ್ತಿರುವುದೇ ಆದರೆ, ಆರೋಗ್ಯದಲ್ಲಿ ಬಾಧೆಯಿಂದ ಪಡುತ್ತಿರುವುದೇ ಆದರೆ, ಕುಟುಂಬದ ಸಮಾಧಾನ ಇಲ್ಲದೆ ಬಾಧೆಯಿಂದ ಇರುವುದೇ ಆದರೆ, ಕರ್ತನಾದ ದೇವರು ತಾನು ಹೇಳ್ತಾ ಇರೋದು, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರು ನಿಮ್ಮ ಒಂದು ಜೀವಿತವನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿ, ಆತನು ನಿಮ್ಮ ಜೀವಿತವನ್ನು ಬದಲಾಯಿಸುವಾತನಾಗಿದ್ದಾನೆ. ನೀನು ಬಾಧೆ ಪಡುವಂಥ ವಿಷಯದಿಂದ ಹೊರತಂದು ನಿನ್ನನ್ನು ಯೋಗ್ಯ ಸ್ಥಿತಿಗೆ ತರಲು ನನ್ನ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಆತನ ಹಸ್ತಕ್ಕೆ ನಿನ್ನನ್ನು ಸಮರ್ಪಿಸಿಕೊಡು. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.